ಐತೆ ನೀವು ತುಂಬಾ ಜನ ಗೊತ್ತಿರೋ ಪ್ಲೇಸು, ತುಂಬಾ ಜನ ಗೊತ್ತಿಲ್ದಿರೋ ಪ್ಲೇಸು. ದಿನ ಪೂಜೆ ಮಾಡ್ತಾರೆ, ಇನ್ನು ಯಾವಾಗಲೂ ಬಾಕ್ಲಾಕಲ್ಲ. ನಮ್ಮ ಕೋನಾಪುರದ ಬೆಟ್ಟರಂಗನ ಸ್ವಾಮಿ ಏನು ಬಿಡು ಕಾಣ್ತಿಲ್ಲ, ಬಿಸಿಲಿಗೆ ಕಪ್ ಕಾಣ್ತಿದ್ಯಾ. ನಮ್ಮ ಹಾಸನ ಮಿನಿ ಬೀಚ್. ಇಲ್ಲಿಂದ ಬಂದಿರೋದಣ್ಣ ನೀವು? ನಾವು ಹೊಸೂರು. ನಮ್ಮ ಮಗಳು ಪೂರ್ತಿ ಎದ್ರಕೊಬಿಟ್ಟಾಳೆ, ಯಾವುದೋ ಕಾಡು ಒಳಗಡೆ ನುಗ್ಗೋಯ್ತಾ ಇದೀವಿ ಅಂತ. ನಮ್ಮ ಹಾಸನ ಗೊರೂರು ಡ್ಯಾಮ್ ಕಾಣುತ್ತೆ ನೋಡಿ, ಅದು ಮಾವಿನ ಹಣ್ಣು ಚುರುಮುರಿ ಸಖತ್ತಾಗೈತೆ. ನಮ್ಮ ಮನೆ ಚಾಲೆಂಜ್ ಮಾಡಿದ್ಕೆ ಏನು ಬೇಕು ಕೇಳು ನೀನು, ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ರಾಜ ರಾಣಿ ನಾನು ನೀನು, ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ. ಆಣೆ ಮಾಡಿ ಹೇಳುತ್ತೀನಿ, ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ, ಸಾಯೋವರೆಗೂ ಹಿಂಗೆ. ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ PGSK ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಹಾಸನಿಂದ 23 ಕಿಲೋಮೀಟರ್ ಇರುವ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೇವೆ. ಹಾಸನಲ್ಲಿದ್ದರೂ ಕೂಡ ನಾವು ಯಾವತ್ತೂ ಬಂದಿತ್ತಿಲ್ಲ. ಫಸ್ಟ್ ಟೈಮ್ ನಾವು ಬಂದಿರೋ, ಸುಮಾರು ಸತಿ ಬಂದಿದ್ದೀವಿ. ಇಲ್ಲೇ ನಾನು ಡ್ರೈವಿಂಗ್ ಕೆಲಸಕ್ಕೆಲ್ಲ ಬಂದಾಗ ಮತ್ತು ಲಾರಿಗಳಿಗೆಲ್ಲ ಬಂದಾಗ ಸುಮಾರು ಸತಿ ಬಂದಿದ್ದೀನಿ, ಬಟ್ ಆದರೆ ಬಂದಿತ್ತಿಲ್ಲ. ಇವತ್ತು ಫ್ಯಾಮಿಲಿ ಸಮೇತ ಬಂದಿದ್ದೇವೆ. ನನ್ನ ಜೊತೆ ನಮ್ಮ ವೈಫ್ ಅವರು ಬಂದವ್ರೆ. ಜಾಗ ಮಾತ್ರ ತುಂಬ ಅದ್ಭುತವಾಗೈತೆ, ಜಾಗ ಮಾತ್ರ ತುಂಬ ಸೂಪರ್ ಆಗೈತೆ. ನೀವು ತುಂಬ ಜನ ಗೊತ್ತಿರೋ ಪ್ಲೇಸು, ತುಂಬ ಜನ ಗೊತ್ತಿಲ್ದಿರೋ ಪ್ಲೇಸು. ಹೇಳ್ಬಿಡ್ತೀನಿ, ತುಂಬ ಜನ ಗೊತ್ತಿರೋ ಪ್ಲೇಸು, ತುಂಬ ಜನ ಗೊತ್ತಿಲ್ದಿರೋ ಪ್ಲೇಸು. ನಾವೇ ಇಲ್ಲೇ ಇದ್ದು ಗೊತ್ತಿದ್ದು ಬಂದಿತ್ತಿಲ್ಲ, ಬಟ್ ಇವತ್ತು ಬರ್ತಾ ಇದ್ದೀವಿ. ಮಾತ್ರ ಈಗ ಬ್ರಿಡ್ಜ್ ಎಲ್ಲ ಕಟ್ತಿದ್ದಾರೆ, ತುಂಬ ಡೆವಲಪ್ಮೆಂಟ್ ಆಯ್ತೈತೆ. ಫ್ಯಾಮಿಲಿಗಳೆಲ್ಲ ಬಂದರೆ ಕ್ಯಾಂಪಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ ಜಾಗ. ಅಲ್ಲಿ ಹೋಯ್ತಾ ತೋರಿಸ್ತೀನಿ ಹೆಂಗೆಲ್ಲ ಕ್ಯಾಂಪ್ ಮಾಡ್ತಾರೆ ಅಂತ. ಏನೋ ಹೇಳೈತೆ ಹೇಳಪ್ಪ, ಹೇಳಿ ಇಲ್ಲಿ ಏನು ಚೆನ್ನಾಗಿದೆ ಗೈಸ್, ಬನ್ನಿ ಒಂದ್ಸಲಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಅಡುಗೆ ಸಹ ಮಾಡ್ಕೊಂಡು ಊಟ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನಮ್ಮ ಮಗಳೂ ಹತ್ತೋಯ್ತಾಳೆ. ಕಿಶಮ್ಮ ಹಾಯ್ ಮಾಡಿ, ಹಾಯ್ ಮಾಡು. ಹಾಂ ಕಾರ್ತಿ. ಆಮೇಲೆ ಆಂಜನೇಯ ಸ್ವಾಮಿ ಮತ್ತು ರಂಗನಾಥ ಸ್ವಾಮಿ. ಕೋರಾಪುರದ ಬೆಟ್ಟ ರಂಗನಾಥ ಸ್ವಾಮಿ ತುಂಬ ಲೊಕೇಶನ್ ತುಂಬ ಚೆನ್ನಾಗಿದೆ. ಇಲ್ಲಿ ಫ್ಯಾಮಿಲಿ ಯಾರೇ ಬಂದು ಕ್ಯಾಂಪ್ ಮಾಡ್ಬೋದಲ್ಲ, ಅಂದರೆ ಬಂದು ಕ್ಯಾಂಪ್ ಅಂದರೆ ಊಟ ಎಲ್ಲ ಮಾಡ್ತಿರಲ್ಲ, ಅದೇ ಆ ಥರ ಏನು ತೊಂದರೆ ಇಲ್ಲ. ಫ್ಯಾಮಿಲಿ ಎಲ್ಲ ಬಂದರೆ ಏನು ತೊಂದರೆ ಇಲ್ಲ, ಏನು ಅಡಚಣೆ ಇಲ್ಲ, ಆರಾಮಾಗಿ ಏನು ತೊಂದರೆ. ಬಟ್ ಯಾರು ಬೆಂಕಿ ಏನು ಹಾಕಂಗಿಲ್ಲ, ಏನು ಹಾಕಂಗಿಲ್ಲ, ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ. ದಯವಿಟ್ಟು ಯಾರೇ ಬಂದರೂ ನೀಟಾಗಿ ಇಟ್ಕೊಂಡು ನೀಟಾಗಿ ಹೋಗಿ, ಯಾವುದೇ ಕಸ ಕಡ್ಡಿಗಳು ಹಾಕ್ಬೇಡಿ. ಇಲ್ಲೇ ಅಂತಲ್ಲ, ಯಾವುದೇ ದೇವಾಲಯಕ್ಕೆ ಬಂದ್ರೂ ಎಲ್ಲೂ ಅದೇ ಕಸ ಗಿಸ ಹಾಕಕ್ಕೆ ಹೋಗ್ಬೇಡಿ, ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಬನ್ನಿ, ಕುಟುಂಬ ಸಮೇತನ ಬನ್ನಿ. ತುಂಬ ಜನಕ್ಕೆ ಈ ಜಾಗ ಗೊತ್ತು, ತುಂಬ ಜನ ಗೊತ್ತಿಲ್ಲ. ನಮಗೆ ಹಾಸನಲ್ಲಿ ಇದ್ದರೂ ಕೂಡ ನಾವೇ ಇವತ್ತು ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ. ಹೆಸರೇ ಬಂದು ಬೆಟ್ಟರಂಗನ ಸ್ವಾಮಿ, ಕೋನಾಪುರದ ಬೆಟ್ಟರಂಗನ ಸ್ವಾಮಿ. ಯಾವಾಗ ಪೂಜೆ ಇರುತ್ತೆ? ಸಂಕ್ರಾಂತಿ ಹಬ್ಬದಲ್ಲಿ ಪೂಜೆ ಇರುತ್ತೆ, ಗೌರವ ವಿಶೇಷ ಪೂಜೆ ಇರುತ್ತೆ. ಸಂಕ್ರಾಂತಿ ಹಬ್ಬ, ಕಾರ್ತಿಕ ಪೂಜೆ ಹಬ್ಬದಲ್ಲಿ ವಿಶೇಷ ಪೂಜೆ ಇರುತ್ತೆ. ವೈಕುಂಠ ಏಕಾದಶಿ ವಿಶೇಷ ಪೂಜೆ ಇರುತ್ತೆ. ಆಮೇಲೆ ಈಗ ನಾರ್ಮಲಾಗಿ ಈಗ ವಾರದಲ್ಲಿ ಯಾವಾಗೆಲ್ಲ ಪೂಜೆ ಇರುತ್ತೆ? ಈಗ ದಿನ ಪೂಜೆ ಮಾಡ್ತಾರೆ, ಇನ್ನು ಯಾವಾಗಲೂ ಬಾಕ್ಲಾಕಲ್ಲ. ದಿನ ಪೂಜೆ ಮಾಡ್ತೀವಿ. ದಿನ ಪೂಜೆ ಎಷ್ಟು? ಬೆಳಿಗ್ಗೆ ಎಷ್ಟರಿಂದ ಎಷ್ಟು ಗಂಟೆ ಗಂಟ? ಬೆಳಿಗ್ಗೆ 10:30ಯಿಂದ 5 ಗಂಟೆವರೆಗೆ. 10:30ರಿಂದ 5 ಗಂಟೆ ಗಂಟ. 5 ಗಂಟೆ ಗಂಟ ಇರ್ತೀರಾ? 5 ಗಂಟೆ ಮೇಲೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. 5 ಗಂಟೆ ಮೇಲೆ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ. ಮಾಮೂಲಿ ಇದೆಲ್ಲ ಬಂದು ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ಬೋದು, ಬಟ್ 5 ಗಂಟೆ ಮೇಲೆ ದೇವಸ್ಥಾನ ಬಾಕ್ಲಾಕಿರುತ್ತೆ. ಈ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ನೀವು ಯಾವುದೋ ಕಸ ಕಡ್ಡಿ ಅಂತ ಹಾಕೋದು, ಆಮೇಲೆ ಬಾಟ್ಲುಗಳಲ್ಲಿ ಎಸೆಯೋದು, ಅವೆಲ್ಲ ಏನು ಮಾಡೋಕೆ ಹೋಗ್ಬೇಡಿ. ಬಟ್ ನಿಮ್ಗೆ ಬಂದು ಆರಾಮಾಗಿ ಕ್ಯಾಂಪ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಮಕ್ಳ ಜೊತೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಮೈಂಡೆಲ್ಲ ಆರಾಮಾಗಿ ಫ್ರೀ ಆಗುತ್ತೆ ಅಂಥ ಜಾಗ ಮಾತ್ರ. ಸುತ್ತಲೂ ಮಾತ್ರ ಗಿಡ ಪರಿಸರ ಐತಲ್ಲ, ಪರಿಸರ ನೋಡೋ ಖುಷಿನೇ ಬೇರೆ. ಇದು ಸಭಾ ನೋಟ್ಗಳು ಚಂದ, ಪರಿಸರ ಅಷ್ಟು ಸುಂದರವಾಗೈತೆ. ನೀವು ನಮ್ಮ ದೇವಸ್ಥಾನ, ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ, ಬೆಟ್ಟ ರಂಗನಾಥ ಸ್ವಾಮಿ ಇಲ್ಲ ಟೋನ್ಗಿನ ಅಂತಂದ್ರೆ ಸುಮ್ಮನೆ ಮೇಲ್ಗಡೆ ಹೈಕ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಕಾಣುತ್ತೆ. LED ಸುತ್ತ ಎಲ್ಲ ಚೆನ್ನಾಗಿ ಕಾಣುತ್ತೆ. ನಿಮಗೆ ಈಗ ಹೋಯ್ತಾ ಎಲ್ಲ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಜಾಗ ಅಂತ. ನಮ್ಮ ಕೋಲಾಪುರದ ಬೆಟ್ಟ ರಂಗನಾಥ ಸ್ವಾಮಿ ಒಳ್ಳೆ ವಿಶೇಷ ಪೂಜೆಗಳು ಇರ್ತವೆ. ಹೌದಾ ಸರಿ, ನಮ್ಮ ಕೋಲಾಪುರದ ಬೆಟ್ಟ ರಂಗನಾಥ ಸ್ವಾಮಿಗೆ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಒಳ್ಳೊಳ್ಳೆ ವ್ಯೂಸ್ಗಳು ಸಿಗುತ್ತೆ, ಒಳ್ಳೊಳ್ಳೆ ಲೊಕೇಶನ್ ಸಿಗುತ್ತೆ. ಇಲ್ಲಿ ಇಳ್ದೋಗ್ಬೋದಾ? ಇಲ್ಲಿ ಇಳ್ದೋಗಿ ಜಾಗನೂ ಆಯ್ತಾ ನೋಡಿ. ಹಾಸನಲ್ಲಿದ್ದರು ಬಂದು ನಾನು ಸಾಯಿಸಿ ಬರೋಬಿಡ್ತೇಳ್ರಿ, ನಾನು ಹೋಗ್ಬರ್ತೀನಿ ತಡ್ರಿ. ಆಯ್ತು ತಡ್ರಿ.
ತಡಿ ಸಾಯಿಸಿ ಹೋಗ್ಬರ್ತೀನಿ. ತಡೀರಪ್ಪ ಬರ್ತೀನಿ. ಬೇಡ ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲೊಂದು ಗುಪ್ತವಾದ ಜಾಗನೂ ಇದೆ ದೇವಸ್ಥಾನ ಹಿಂದ್ಗಡೆ. ನಮ್ಮ ಸುಪ್ರಿ ಕರಿ ಸುಪ್ರಿ ನೀನು ಬಿಡು ಕಾಣ್ತಿಲ್ಲ, ಬಿಸಿಲಿಗೆ ಕಪ್ಪು ಕಾಣ್ತಿದ್ಯಾ? ಇಲ್ಲ ಚೆನ್ನಾಗಿ ಕಾಣ್ತಿದ್ದೆ ಬಿಡು. ಸ್ಟಿಕ್ ಅಲ್ಲೇ ಇದ್ರಲ್ಲೇ ಬಿಟ್ಟು ಬಂದೆ ಗಾಡೀಲಿ. ಸುಪ್ರಿ ಬನ್ನಿ ಹೋಗ್ಬೋದು ಕಡೆ. ಚೆನ್ನಾಗಿದೆ ಜಾಗ, ಬನ್ನಿ ಸುಪ್ರಿ ಹೋಗ್ಬರದ. ದಯವಿಟ್ಟು ನೋಡಿ, ಇಲ್ಲಿ ಈ ಥರ ಬಾಟ್ಲುಗಳೆಲ್ಲ ಹಾಕಕ್ಕೆ ಹೋಗ್ಬೇಡಿ. ನೀವೆಲ್ಲಾರ ಹೋಗಿ ಈ ಥರ ಬಾಟ್ಲುಗಳು, ಕಸಗಳು ಈ ಥರ ಎಲ್ಲ ಹಾಕ್ಬೇಡಿ ದಯವಿಟ್ಟು. ಯಾಕಂದರೆ ನಮ್ಮ ಸುಂದರವಾದ ಪರಿಸರನೂ ಅಷ್ಟೇ ಚೆನ್ನಾಗಿ ನಾವು ಇಟ್ಕೋಬೇಕು. ದಯವಿಟ್ಟು ಯಾರು ಗಲೀಜು ಮಾಡೋಕ್ಕೋಗ್ಬೇಡಿ. ಓ ತುಂಬ ಜನ ಇದ್ದಾರೆ ಕೆಳಗಡೆ ಆಲ್ರೆಡಿ ಸುಪ್ರೆ. ಚೆನ್ನಾಗಿದೆ ಜಾಗ. ಹಾಂ ಸೈಕ ಬೀಚಿಗೆ ಬಂದಂಗೆ ಆಯ್ತಪ್ಪ. ನಮ್ಮ ಹಾಸನ ಮಿನಿ ಬೀಚ್ ನೋಡಿ ಎಷ್ಟು ಸೂಪರ್ ಆಗೈತೆ ನಮ್ಮ ಜಾಗ. ಬಂದರೆ ಬರೀ ನಮ್ಮ ದೇವಸ್ಥಾನ ರಂಗನಾಥಸ್ವಾಮಿ ದರ್ಶನ ಮಾಡಿಕೊಂಡು ಒಳ್ಳೆ ವ್ಯೂ ನೋಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಗ್ಬೋದು. ಏನೇ ಟೆನ್ಷನ್ ಇದ್ದರೂ ರಿಲೀಫ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಗೊರೂರು ಬ್ಯಾಕ್ ವಾಟ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಏನೋ ಒಂಥರ ರಿಲೀಫ್ ಆಯ್ತೈತೆ ಎಲ್ಲ ನೋಡಿ. ಬನ್ನಿ, ಲೊಕೇಶನ್ ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ದಿರೋರಿಗೆ ನಮ್ಮ ಹಾಸನಿಂದ 23 ಕಿಲೋಮೀಟ್ರು ಬೆಟ್ಟದ ರಂಗನಾಥಸ್ವಾಮಿ. ಕರ್ಕೊಬರೋದು ಬಾ, ಬನ್ನಿ ಕರ್ಕೊಬರದ. ಬಂದು ನಮ್ಮ ಫ್ಯಾಮಿಲಿನೂ ಕರ್ಕೊಬರ್ತೀನಿ. ನಾವು ಬರೀ ಇಬ್ಬರೇ ಬಂದಿದ್ದು, ನಾನು ಮತ್ತು ನನ್ನ ತಮ್ಮ ಇಬ್ಬರೇ ಬಂದಿದ್ದು ಕೆಳಗಡೆ. ಏನಾರ ಜಾಗ ಚೆನ್ನಾಗಿಲ್ಲ ಅಂದ್ಕೊಂಡು, ಬಟ್ ಆದರೆ ಜಾಗ ಚೆನ್ನಾಗಿದೆ. ಚಪ್ಪಲಿ ಹಾಕೊಂಡು ಬರೋಕ್ಕಾಗಲ್ಲ. ಬಟ್ ಕಲ್ಲುಗಳೆಲ್ಲ ನೈಸ್ ಇದೆ, ಏನಿಲ್ಲ ಕುಯ್ಯೋದು ಪಯ್ಯೋದು ಏನಿಲ್ಲ. ಬಟ್ ಎಡಿಕೋಬಾರ್ದು, ಅಷ್ಟು ನಿಧಾನಕ್ಕೆ ಬರಬೇಕು ನೋಡಿಕೊಂಡು. ವಯಸ್ಸಾದವ್ರು ಕೂಡ ಬರ್ಬೋದು. ಜಾಗ ಚೆನ್ನಾಗಿದೆ. ಅಣ್ಣವ್ರು ಬರ್ತಾರೆ, ಅಣ್ಣಿಂಗೇನೋ ಮುಳ್ಚುಚ್ಬಿಟ್ಟೈತೆ. ಆರಾಮಾಗಿ ನೋಡ್ಕೊಂಬನ್ನಿ. ಮಕ್ಳು ಮರಿ ಕರ್ಕೊಬರೋಕೆ ಎತ್ಕೊಂಡೇ ಬನ್ನಿ. ಅಣ್ಣವರು ಬೋಂಡ ಬಜ್ಜಿ ಇಟ್ಕೊಂಡೇ ಬರ್ತಾವ್ರೆ. ಎಲ್ಲಿಂದ ಬಂದಿರೋದಣ್ಣ ನೀವು? ನಾವು ಹೊಸೂರು ಬೆಂಗಳೂರು ಹೊಸೂರಾ? ಅದೇ ಬೆಂಗಳೂರು ಹೊಸೂರು. ಪರವಾಗಿಲ್ಲ ಅಣ್ಣ, ಬೆಂಗಳೂರು ಹೊಸೂರಿಂದ ಬಂದಿದ್ದಾರೆ ನೋಡಿ. ಬೆಂಗಳೂರು ಹೊಸೂರಿಂದ ಬಂದಿದ್ದಾರೆ. ನಾವು ಹಾಸನಲ್ಲಿದ್ದು ಇದೆ ಫಸ್ಟ್ ಟೈಮ್ ಬರ್ತಿದ್ದೀವಿ. ಆಲ್ರೆಡಿ ಇಳಿಯೋ ಸಾಹಸ ಮಾಡ್ತಾರೆ. ನಾವು ಇವರು ಅಪ್ಪ ಅಲ್ಲಿ ಬಿಡ್ಬೇಡ ಕಣ, ನಡೀತಾರೆ. ಬಾರಪ್ಪ ನೀನು. ಸೊ ಆತ್ಮೀಯರೇ, ನನ್ನ ಮಗಳು ನನಗೆ ಆಟ ಮಾಡ್ತಾಳೆ, ಕೆಳಗಡೆ ಕರ್ಕೊಂಡು ಹೋಗುವಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೆಂಡ್ತಿನ ಮಾತ್ರ ಕರ್ಕೊಂಡು ಹೋಗ್ತಿಲ್ಲ. ಬಾ ಎತ್ಕೋತೀನಿ. ನಡಿ. ಅಲ್ಲಿ ಕಾಡು ಚಿರ್ತಿ. ಇದನ್ನ ಬೀಳ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೀನಿ. ಸುಪ್ರಿ ಇಲ್ಲಿಗೆಲ್ಲ ಬಂದಿಲ್ಲ ನೀನು? ನಿನ್ನ ಬೂ ಎತ್ಕೋಬೇಕಂತೆ. ಅವರೇ ಬಿದ್ರೆ ಅಲ್ಲಿ ನೀರ ಹತ್ರ ಸಿಗ್ತಾರೆ, ಎತ್ಕೋಬೇಕಂತೆ. ಏನ ತಡಿ ಕೃಷ್ಣ ನೋಡಿ ದಾರಿ ಹೆಂಗೈತೆ. ಏನಿಲ್ಲ ಹೋಗಿ, ಇವರು ಎಮ್ಮೆ ಮೇಲೆ ಮಳೆ ಬಿದ್ದಂಗೆ ಹೋದ್ರೆ ನೀವು ಕಣ್ ಮುಚ್ಕೊಂಡ್ ನೋಡಿ. ನಾನು ಇವ್ ಒಬ್ಬನೇ ಹೋದಾಗ ಎಷ್ಟು ಈಜಿಯಾಗಿ ಹೋದೆ. ದೂಕ್ಬೇಡ ಬಿಡಿ ಅವ್ರನ್ನ, ದೂಕದ. ನಮ್ಮ ಮಗಳು ಪೂರ್ತಿ ಎದ್ರಕೊಬಿಟ್ಟಾಳೆ, ಯಾವ್ದೋ ಕಾಡು ಒಳಗಡೆ ನುಗ್ಗೋಯ್ತಾ ಇದೀವಿ ಅಂತ. ಅಪ್ಪ ಹುಷಾರು, ಬೇಗ ಬನ್ನಿ, ಚಿರತೆಗಳಿದಾವೆ. ಬೋರ್ಡ್ ಹಾಕಿದಾರೆ ಚಿರತೆ ಐತಂತ. ಹೇಳಕ್ಕಾಗಲ್ಲ, ಫಾರೆಸ್ಟ್ ಹಂಗೆ ಐತಲ್ಲ. ಅಪ್ಪು ಕಾಲು ಹುಷಾರು, ಹೇಳಿದ್ದೀನಿ. ಮಿನಿ ಗೊರೂರು ಬೀಚ್ಗೆ ಹೋಯ್ತಾ ಇದೀವಿ. ಪ್ಯಾಂಟ್ ಉದ್ರೋಯ್ತದೆ ಕಣಿದೊಂದು ಕೃಷ್ಣಮ್ಮ. ನಿನ್ನ ಎತ್ಕೊಂಡು ಬೆಲ್ಟ್ ಬೇರೆ ಲೂಸ್ ಹಾಕಿಬಿಟ್ಟಿದ್ದೀನಿ. ಅಯ್ಯೋ ದಾರಿ ನೋಡಿ ಹೆಂಗೈತೆ ಆತ್ಮೀಯರೇ, ದಾರಿ ನೋಡಿ ಹೆಂಗಿದೆ. ಮಿನಿ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ನಾವು, ನಾನು ನನ್ನ ಮಗಳು. ನೀರು ಬ್ರಿಡ್ಜ್ ಕಟ್ತಿದ್ದಾರೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಯಾವ ಊರಿಗೆ ಅಂತ ಕಟ್ತಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಹುಷಾರು. ಆಮೇಲೆ ಏನು ಹೇಳೋದು,
ಆಮೇಲೆ ಏನು ಹೇಳೋದು ಒಂಥರ ನಮ್ಮ ಕುಂದಾಪುರ ಸೈಡ್ ಹೋಗ್ಬೇಕಾರೆ ಎಲ್ಲಿಂದ ನಮ್ಮ ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಮಂಗಳೂರಿಂದ ರೋಡ್ ಸೈಡ್ ಸಿಗುತ್ತಲ್ಲ ದೊಡ್ಡ ಬಂಡೆ ಆ ಥರ ಲೈನ್ ಇದೆ. ಆದರೆ ಕುಂದಾಪುರ ಅಲ್ಲ, ನಮ್ಮ ಹಾಸನ ಗುರೂರು ಬೆಟ್ಟದಂಗ ಸ್ವಾಮಿ. ನೆಕ್ಸ್ಟ್ ಬ್ರಿಡ್ಜ್ ಕಟ್ಟಿದ ಮೇಲೆ ಆ ಬ್ರಿಡ್ಜ್ ಮೇಲೆ ಹೋಗಿ ವೀಡಿಯೋ ಮಾಡ್ತೀನಿ. ಅಲ್ಲಿ ಗಂಟ ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋನ ನೋಡಿ. ಏನಮ್ಮ ಜೋರಾಗಿ ಹೇಳ್ಬೇಕು. ಅಪ್ಪು ನಿಧಾನ, ಬಿದ್ದರೆ ಹುಷಾರು. ನೋಡಿ ಇಷ್ಟು ನಿಧಾನಕ್ಕೆ ತೋರಿಸ್ತೀನಿ ವ್ಯೂಸ್ ಹೆಂಗಿದೆ. ಅದಕ್ಕೋಸ್ಕರ ಹೇಳೋದು, ಹುಡುಕಿ ತಡುಕಿನಾದರೂ ಪರವಾಗಿಲ್ಲ, ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ, ಬಟ್ ಹುಷಾರಾಗಿ ಹೋಗಿ ಅಂತ ಹೇಳೋದು. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಆದಷ್ಟು ನಿಮ್ಮ ಸುತ್ತಮುತ್ತ ಒಳ್ಳೊಳ್ಳೆ ಪ್ಲೇಸ್ ಇದ್ದರೆ ಅಲ್ಲೇ ಹೋಗಿ ಎಂಜಾಯ್ ಮಾಡಿ. ನಾನು ಈ ಕಡೆಯಿಂದ ಬ್ಲಾಕ್ ಮಾಡ್ತೇವೆ, ಅವ್ರು ಆಪೋಸಿಟ್ ಬ್ಲಾಕ್ ಮಾಡ್ತಾರೆ ನಮ್ಮ ಮನೆಯವರು. ಅದಕ್ಕೆ ಹೇಳೋದು ನನ್ನ ಜೊತೆ ಎಲ್ಲಿ ಕರೆದು ಬರಬೇಕು ಅಂತ. ನೆಕ್ಸ್ಟು ಬ್ರಿಡ್ಜ್ ಕಟ್ತಾರಲ್ಲ ಅಲ್ಲೋ ಕಿಶಮ್ಮ ಅಪ್ಪ, ಎಲ್ಲರೂ ರಿವ್ಯೂ ಹೇಳ್ಬಿಟ್ರಪ್ಪ. ಹೆಂಗೈತೆ ಜಾಗ ಸುಪ್ರಿ? ತುಂಬ ಚೆನ್ನಾಗಿತ್ತು. ಎಲ್ಲಿಂದ ಬಂದಿರೋದು ಈಗ ನಾವು? ನನ್ನ ಹೆಂಡತಿ ಬೀಚಿಗೆ ಕರ್ಕೊಂಡೋಗೋ ಬೀಚಿಗೆ ಕರ್ಕೊಂಡೋಗೋ ಅಂತಿದ್ಲು. ನೋಡವ ಬೀಚ್ ಕರ್ಕೊಂಡು ನೋಡು, ಅಲೆ ಹೆಂಗ್ ಹೊಡಿತೈತೆ. ಅಲೆ ಎಷ್ಟು ಜೋರಾಗಿ ಹೊಡಿತಿದೆ ಅಂದ್ರೆ ನೋಡಿ. ಒಂದ್ಸತಿ ಅಲ್ಲಿ ಗಂಟೆ ಹೋಗಿ ಉಳಿದ್ರೆ ಹಾಳೈತೆ ಅಂತ, ಅಲ್ಲ ಹೋದ್ರೆ ಹಾಳೈತೆ ಅಂತ. ನೀವು ಇಲ್ಲಿಗೆ ಮುಳುಗೋಗಿರ್ತೀರಾ. ಭಾನುವಾರ ಇವತ್ತು ಎಂಜಾಯ್ ಮಾಡಿಲ್ಲ ನೀನು? ಮಾಡ್ದ? ಖುಷಿ ಆಯ್ತಾ ಕಿಶಮ್ಮ? ನಿಂಗೆ ಖುಷಿ ಆಯ್ತಾ? ಖುಷಿ ಆಯ್ತಾ? ಬಟ್ಟೆ ಆಯ್ತಾ? ಸರಿ ಇಡ್ಕ, ಹಂಗೆ ಕಂಟಿನ್ಯೂ ಮಾಡಿ. ಈಗ ನೀರಲ್ಲಿ ಕಲ್ಲು ಕಟ್ಟೋಕೆ ಸ್ಪರ್ಧೆ. ನೀರಲ್ಲಿ ನಾನು ಬಂದಿದ್ದೀನಿ ಅಂತ ಒಂದು ಕಲ್ಲು ಕಟ್ಟಬೇಕು. ಬಾ ಸೂಪ್ರಿ, ಕಲ್ಲು ಕಟ್ಟೋಣ. ಅಪ್ಪ ಮತ್ತೆ ಇಟ್ಲೇ ಬಂದು ಅನಿಕೋಬಿಟ್ಟು ಪಾಪ ಅಯ್ಯೋ ಬಾರೋ ಮಗು ಅಳ್ತೈತ್ ಪಾಪ, ಕರ್ಕೊಂಡೋಗು ಅಂತ ಅಪ್ಪ ನೋಡಿ ಹೆಂಗ್ ಹೋಗ್ತಾನೆ ಅಂತ. ಕರ್ಕೊಂಡೋಗ ಮಗು, ಕರ್ಕೊಂಡೋಗ ಮಗು. ಟಿಷರ್ಟ್ ಚಡ್ಡಿ ಅಯ್ಯೋ ಬಟ್ಟೆ ತರಕೈತ್ ನನ್ನ ಮಕ್ಳಿಗೆ. ಪ್ರದೀಪ ಅಯ್ಯ ನೋಡಪ್ಪ ಕರ್ಕೊಳ ಇದ್ಕುವ ನೋಡಗ ನಮ್ಮ ಮಗು ಹೆಂಗ್ ಪರದಾಡ್ತೈತ್ ಪಾಪ. ಹೂವ ಕಲಿಗೆ ಇವ್ನು ಹೆಂಗಿದೆ ಗೊತ್ತಾ? ಅಲ್ಲಿ ಆಟಾಡ್ತಿಲ್ವೆಲ್ಲ. ಟೀಶರ್ಟ್ ತಗೋಬಾ ಅಂತ ಹೇಳಿ ಇಟ್ಕೊಂಬಂದಿದ್ದೀನಿ. ಚಡ್ಡಿ ಟೀಶರ್ಟ್ ತಗೋಬಾ ಅಂತ ಹೇಳಿಲ್ವಾ ನಾನು? ಮತ್ತೆ ತಗೊಂಬಂದಿನಿ ಬಿಡು, ಯಾರಾಗ್ಲಿ. ಫಸ್ಟ್ ಟೈಮ್ ನಾವೇ ಮಾಡ್ತಿರೋದು ಧರ್ಮಸ್ಥಳದಲ್ಲಿ ಸುಬ್ರಹ್ಮಣ್ಯ ಮಾಡಿದ್ದು. ಈಗ ಇಲ್ಲಿ ಮಾಡ್ತಿದೀವಿ. ಎಲ್ಲರೂ ಬಂದು ಅದೇ ಥರ ಮಾಡ್ತಾ ಏನ್ ಮಾಡ್ತಾ ಇದ್ಯಾ? ಮನೆ ಕಟ್ತಾ ಇದೆಯಾ? ಹುಷಾರ್, ನಿಧಾನ ಕಂಡ್ರು. ಬಾ ಸುಪ್ರಿ, ಬಾರವಾ. ತುಂಬಾ ಚೆನ್ನಾಗಿ ಅಯ್ಯೋ ಬಟ್ಟೆ ತರಕ್ಕೆ ನಾನು ಎಂತ ಕೆಲಸ ಮಾಡ್ಬೇಕು ಆಯ್ತಿಗೆಲ್ಲ. ಎಷ್ಟು ಕಟ್ತ ಮನೆ ಅಮ್ಮ? ಈಗ ಹೋಗ್ತಿದೆ ಮನೆ. ಅಮ್ಮ ನೋಡಿ ಹೆಂಗ್ ಆಡ್ತಾ ಇತ್ತೋಳೆ. ಯಾಕಮ್ಮ ಮಕ್ಳ ಜೊತೆ ಅಮ್ಮನ ಮಕ್ಳಾಗ ಹೋಗ್ಬಿಟ್ಟೈತೆ. ಮಕ್ಕಳಾಗಬೇಕಾಗುತ್ತೆ, ಚೈಲ್ಡ್ ಹೋಗ್ಬೇಕಾಗುತ್ತೆ. ನಿಂತರ ಚೈಲ್ಡ್ ಅವ್ ನೋಡಿ ಸುಬ್ರಿದ್ ನಮ್ಮ ತಮ್ಮ ಅಲ್ಲಿ ಮನೆ ಕಟ್ತವನೆ. ಇದು ಬಾರ ನೀವೇ ಕಟ್ಬೇಕಣ್ಣ. ನೀರಲ್ಲಿ ಕಟ್ಬೇಕಣ್ಣ. ಸೈಡಲ್ಲಿ ಕಟ್ತವನೆ, ಇಲ್ಲಿ ಬಿಡೋಗ್ಬಿಡ್ತಾ ಅಂತ ನೀರು ಅಲೆ ಬರುತ್ತಲ್ಲ ಅದಕ್ಕೋಸ್ಕರ. ಅಯ್ಯೋ ಕಿಶಮ್ಮ ಅಷ್ಟು ಆಗಿದಲ್ಲ. ಕಾರ್ತಿಕ್ ಹೆಂಗ ಅಂತ? ಕಾರ್ತಿಕ್ ಇಲ್ಲಿ ಹಾಯ್ ಮಾಡು. ಹಾಯ್. ನಮ್ಮ ಏನೋ ಹುಡುಕ್ತೈತೆ ಗೈಸಿ. ಏನು ಹುಡುಕ್ತಿದ್ದೀವ? ನಮ್ಮ ಮನೆ ಕಟ್ತಿದ್ದಂತೆ ಮೂರ್ನ ಮನೆ ಕಟ್ತಾರೆ. ನೋಡಿ ಫಸ್ಟ್ ಟೈಮು ಗರೂರ್ ಜಾಕ್ವಾಟ್ರಲ್ಲಿ ನಾವೇ ಥರ ಮಾಡ್ತಿದ್ವಿ. ನಮ್ಮ ರಂಗನಾಥ ದೇವಸ್ಥಾನ ಹತ್ರ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ, ಬಟ್ ನಾನು ಮಾಡ್ತಿದ್ದೀನಿ. ಯಾರು ಐಟಲ್ ಕಟ್ತಾರೆ ನೋಡೋದ, ನೀರಲ್ಲೇ ಕಟ್ಟಬೇಕು, ಬೀಳ್ಬಾರ್ದಷ್ಟೇ. ಅಲ್ಲ ಮನಸ್ಸಲ್ಲಿ ಏನಾದ್ರು ಅನ್ಕೊಂಡ್ ಕಟ್ಟಿದ್ರೆ ಅದಾಗುತ್ತೆ ಅನ್ನೋದೇ ಹಂಗೆ ನಿಂತಿರುತ್ತೆ. ಆಯ್ತಾ? ಮನೆ ಕಟ್ಟಕ್ ಮಾಡಪ್ಪ ಅಂತ ಬೇಡ್ಕೊ. ಸುಪ್ರ ಕಟ್ತಾನ ನೀನು. ಇಲ್ಲಿ ಬರ, ಇಲ್ಲಿ ಬರ. ಕೂತ್ಕ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ವೆದರ್, ಅಲ್ಲಿ ಸೂಪರ್ ಆಗಿದೆ. ಬನ್ನಿ ಗೈಸ್ ಎಲ್ಲರೂ ಒಂದ್ಸಲಿ, ತುಂಬಾ ಚೆನ್ನಾಗಿದೆ.
ನಾ ಫಸ್ಟ್ ಬಂದಿರೋದು ಇಲ್ಲಿಗೆ. ನಮಗಂತೂ ತುಂಬಾ ಖುಷಿ ಆಗ್ತಿದೆ, ಮಕ್ಕಳಿಗಂತೂ ಅಯ್ಯೋ ಖುಷಿನೋ ಖುಷಿ. ನೀನು ಮನೆ ಕಟ್ತೀಯಾ? ಕಟ್ಟು. ಸಾಯ್ಸು ಕಾಲು. ಅಯ್ಯೋ ಅಮ್ಮಂಗೆ ಟೈಮ್ ಓ ನಮ್ಮ ಮಗಳು ಮನೆ ಕಟ್ತಾರೆ. ಪುಟ್ಟಿ ಮಾಡಿದ ನನ್ನ ಮಗಳಿಗೆ ಎಲ್ಲ ಮನೆ ಪುಟ್ಟಿ ಲಾಸ್ಟ್. ವಾವ್ ಸಾಕು ಸಾಕು ಸಾಕು. ಏನ್ ಮಾಡ್ತಿದ್ಯಾ? ನಮ್ಮ ಕಟ್ಟಕ್ ಆಯ್ತಿಲ್ಲ ಗೈಸ್. ಕ್ಲೋಸ್ ಕ್ಲೋಸ್ ಆಯ್ತು. ನೀ ಮನೆ ಬೇಡ, ನಾವೇ ಸಹ ಕಟ್ತೀವಲ್ಲ, ಸಾಕು ಬಾ. ಇವ್ನು ನೋಡಿದ್ದಿ, ಇವ್ನು ನೋಡಿದ್ದಿ. ಸೊ ಫೈನಲ್ ಆಗಿ ನಮ್ಮ ಮನಸ್ಸಲ್ಲಿ ಏನೋ ಅನ್ಕೊಂಡು ಬೆಟ್ಟೂರು ರಂಗನಾಥ ಸ್ವಾಮಿ ಹತ್ರ ಈ ಅಲೆ ಎಷ್ಟೊಂದು ಜೋರಾಗಿ ಹೊಡಿತಾ ಇದ್ರು. ನಾನು ಕಲ್ಲ ಜೋಡಿಸಿಟ್ಟಿದ್ದೀನಿ. ಇವಳು ಬಟ್ಟೆ ಬಿಚ್ಬೇಕಂತ ನೋಡಿ. ಎಷ್ಟು ಬಟ್ಟೆ ಬಿಚ್ಚಬೇಕಾ? ಬೇಡ, ಈಗ ಬರ್ತೇನೆ, ಶೀತ ಆಗೈತೆ ನೋಡಿ. ಈಗ ಬಿಸಿಲು ಕಮ್ಮಿ ಆಗೈತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಜಾಗ ತೋರಿಸ್ತೀನಿ. ಈಗ ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಲೊಕೇಶನ್. ಸಾಯಿಸಿ ಬೀಳಿಸ್ಬೇಡಿ, ಈ ಕಡೆ ಬನ್ನಿ ಬನ್ನಿ, ಈ ಕಡೆ ಶೀತ ಆಗುತ್ತೆ, ಬನ್ನಿ ಈ ಕಡೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಲೊಕೇಶನ್, ಮಳೆ ಮೋಡ ಆಗಿರೋದ್ರಿಂದ ಸೂಪರ್ ಆಗಿದೆ ವ್ಯೂಸು. ಎಲ್ಲರೂ ಬನ್ನಿ, ದಯವಿಟ್ಟು ಯಾರು ಬನ್ನಿ. ಈ ಥರ ಬಿಯರ್ ಬಾಟ್ಲು ಹೊಡಿಯೋದು ಇವೆಲ್ಲ ಮಾಡೋಕ್ಕೋಗ್ಬೇಡಿ. ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಪವಿತ್ರವಾದ ಜಾಗನ ಅಸಭ್ಯವಾಗಿ ಬಳಸ್ಕೋಬೇಡಿ ನೋಡಿ. ಈ ಥರ ಎಲ್ಲ ಗಾಜುಗಳು ಸಿಕ್ಬಿಡ್ತು ಅಂದರೆ ಯಾರು ಮಕ್ಳು ಮರಿಗಳು ಬರ್ತಾರೆ. ಹಿಂಗೆಲ್ಲ ಮಾಡಿದ್ರೆ ದಯವಿಟ್ಟು ಈ ಥರ ಯಾರು ಮಾಡೋಕ್ಕೋಗ್ಬೇಡಿ. ನಾನು ಈ ಥರ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನು ಪ್ರತಿಯೊಂದು ಜಾಗಕ್ಕೆ ಹೋದಾಗಲೂ ನಾನು ಈ ವಿಷಯನ ಹೇಳಿದ್ದೀನಿ. ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಮಕ್ಳು ಮರಿಗಳೆಲ್ಲ ಇರ್ತಾರೆ ನೋಡಿ, ಹಿಂಗೆಲ್ಲ ಗಾಜು ಹೊಡೆದಿದ್ದೀರಾ, ಗಾಜು ಹೊಡೆದಿದ್ದೀರಾ, ಇವೆಲ್ಲ ಮಾಡೋಕ್ಕೋಗ್ಬೇಡಿ ದಯವಿಟ್ಟು. ಯಾವುದೇ ಪ್ಲೇಸ್ಗೆ ಹೋಗಿ ಮಕ್ಳು ಮರಿ ಇರ್ತಾರೆ. ಈ ಮಕ್ಳು ಮರಿ ಅಂತಲ್ಲ, ದೊಡ್ಡವ್ರಿಗೆ ಚುಚ್ಕೊಂಡ್ರು ಕೂಡ ಗಾಜು ಹೊಡೆದ್ರೆ ಆ ನೋವುಗಳು ತಡೆಯೋಕ್ಕಾಗಲ್ಲ. ಎಲ್ಲಪ್ಪ ಆರ್ಬಿಡ್ತಿದೆ ಈ ಕಡೆ. ಮಸ್ಲೆ ಬಾಯಿಗೆ ಯಾರು ಪೋಸ್ಟ್ ಇರ್ತಾರಂತ ಗೊತ್ತಿಲ್ವಲ್ಲ. ಬಾಯಿ ಕಡೆ ಹಾಕ್ಬೇಕು, ಸಾಹಸ ಅಲ್ಲ. ಬಟ್ ಯಾವುದೇ ಜಾಗಕ್ಕೆ ಹೋಗಿ, ಬಟ್ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಡೇಂಜರ್ ಆಗಿರುತ್ತೆ. ನೋಡಿಕೊಂಡು ಸ್ವಲ್ಪ ತುದಿಲೇ ಆಟ ಆಡಿ. ಯಾಕಂದ್ರೆ ಈಗ ಮೊನ್ನೆ ಒಂದು ರೀಲ್ಸಲ್ಲಿ ನೋಡಿದ್ದೀವಿ, ಆ ಮಗು ಪಾಪ 12 ವರ್ಷ ಹುಡುಗಂಗೆ ಎಲ್ಲ ಬಿಯರ್ದ ಹತ್ರ ಮಸ್ಲೆ ಕಚ್ಚಿ ಬರೀ ತಲೆ ಮಾತ್ರ ಬಿಟ್ಟಿತ್ತು. ಸೊ ಯಾವುದೇ ಜಾಗ ಗೊತ್ತೈತೆ ಅಂದ್ಕೊಂಡಿದ್ರು ಕೂಡ ನೀರಲ್ಲಿ ಏನೇನು ಅಡಗಿರ್ತಾವ ಅನ್ನೋದು ಗೊತ್ತಿರಲ್ಲ. ಅದು ಎಷ್ಟೇ ಅದ್ರ ಬಗ್ಗೆ ಗೊತ್ತಿದ್ರು ಅದೇ ಜಾಗದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ನೀರಲ್ಲಿ ಇಂಥ ನೀರಲ್ಲಿ ಏನೇನು ಇರುತ್ತೆ, ಏನೇನು ಪ್ರಾಣಿಗಳು ಬರ್ತವೆ, ಏನೋ ಮಸ್ಲೆಗಳು ಬರ್ತಾವೋ ಇಲ್ಲ ಏನೇನು ಬರ್ತಾವೋ ಗೊತ್ತಿರಲ್ಲ. ಆದಷ್ಟು ಸೈಡಲ್ಲೇ ಆಟ ಆಡ್ಕೊಳ್ಳಿ. ಏನಾರು ಒಂಚೂರು ಡೌಟ್ ಬಂದರೆ ಈ ಕಡೆ ಬಂದ್ಬಿಡಿ. ನಮ್ಮ ಹುಡುಗ ಹಂಗೆ ಬ್ಲಾಕ್ ಮಾಡ್ತಿದ್ದಾನೆ ನೋಡಿ. ಸುಪ್ರಿಯ, ನಾನು ಆಸೆ ನೆರವೇರಲಿ ಅಂತ ಹಂಗೆ ಕಟ್ಟಿದ್ದೀನಿ ನೋಡಲ್ಲಿ. ಚೆನ್ನಾಗಿ ಕಟ್ಟಿದ್ದೀನ ನೋಡು. ಅಷ್ಟೊಂದು ನೀರು ಹೊಡೆದ್ರು ಅದು ಅಳ್ಳಾಡ್ತಿಲ್ಲ ನೋಡೋದು. ಖುಷಿ ಆಯ್ತಪ್ಪ ನಿಂಗೆ? ಹಾಂ, ಜೋರಾಗಿ ಮಾತಾಡು, ಜೋರಾಗಿ. ಅಪ್ಪು ಅಪ್ಪ ಅಂತ ಗಂಡ ಕೂಗ್ತಾರೆ. ಅಪ್ಪು ಒಬ್ಬಳೇ ಇರೋದಿಲ್ಲಿ, ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಮಧ್ಯದಲ್ಲಿ ಕರ್ಕ ಬರ್ತಾ ಇದೀವಿ. ನಿಧಾನಮ್ಮ, ಬಿದ್ರೆ 3 ಪುನಃ ಕೆಳಗಡೆ ಹೋಗ್ತೀರಾ? ನಂಗೆ ಕರ್ಕೊಳ್ಬೇಕು, ಇಲ್ಲ ದೊಡ್ಡ ಮಗಳಿಗೆ ಕರ್ಕೊಳ್ಬೇಕು. ಚಿಕ್ಕ ಮಗಳು ಸೇಫ್ಟಿ ಕರ್ಕ ಬರ್ತಾ ಇದೀವಿ. ಇವನೇ ಸೂಪರ್ ಮ್ಯಾನ್ ತರ ನಿಂತ ಇಳಿಯ ಕೆಳಕ್ಕೆ. ಸೊ ಆದ್ಮೇಲೆ ನಾವು ಫೈನಲ್ ಆಗಿ ಕೆಳಗಡೆ ನಮ್ಮ ಮಿನಿ ಬೀಚ್ ಗೊರೂರು ಬ್ಯಾಕ್ ವಾಟರ್ನ ನೋಡ್ಕೊಂಡು ಬಂದಾಯಿತು. ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ನನಗೆ. ಹಾಸನಲ್ಲಿದ್ದರೂ ಕೂಡ ನಾವು ಬರೋಕ್ಕಾಗಿತ್ತಿಲ್ಲ. ತುಂಬ ಸತಿ ಇಲ್ಲೆಲ್ಲ ಹತ್ರ ಎಲ್ಲ ಬಂದು ಹೋಗಿದ್ದು. ಹಾಂ, ಕೃಷ್ಣಮ್ಮ ಹತ್ರ ಐತೆ, ಬರೋಕ್ಕಾಗಿತ್ತಿಲ್ಲ. ಬಟ್ ಇವತ್ತು ಬಂದು ತುಂಬ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಎಲ್ಲರಿಗೂ ಖುಷಿ, ಎಲ್ಲರ ಮಕ್ಕಳು ನೋಡಿ ತುಂಬಾ ಖುಷಿ ಆಯ್ತು. ಇಲ್ಲೇ ಬನ್ನಿ, ಫ್ಯಾಮಿಲಿ ಕರ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ. ನನಗಂತೂ ತುಂಬಾ ಖುಷಿ ಆಯ್ತು. ಮಕ್ಳ ಜೊತೆ ನಾನೇ ಹೇಳಿದ್ದು ಕರ್ಕೊಂಡು ಹೋಗೋಣ ಅಂತ. ಈಗ ರೀಲ್ಸ್ ಮಾಡ್ಬೇಕಂತ ಇವನು ಪ್ರದಕ್ಷಿಣೆ ಆಗ್ತಾನೆ. ಸ್ನಾನ ಮಾಡ್ಬಿಟ್ಟು ಪ್ರದಕ್ಷಿಣೆ ಆಗ್ತಾನೆ. ಈಗ ರಂಗನಾಥ ಸ್ವಾಮಿ ಪ್ರದರ್ಶನ ಹಾಕೊಂಡು ಬರ್ತಿದ್ದಾನೆ. ಇದಾನ ಸಾಕು. ರಂಗನಾಥ ಸ್ವಾಮಿಗೆ ಇಳಿದು ಬಂದ್ಬಿಡ್ತಾರೆ ಕೆಳಗಡೆ. ಫೈನಲ್ ಆಗಿ ನಮ್ಮ ಮನೆಯವ್ರು ಫುಲ್ ಖುಷಿಯಾಗಿದ್ದಾರೆ. ಭಾನುವಾರ ಮನೇಲಿ ಇರ್ಬೇಕಿತ್ತಲ್ಲಪ್ಪ ಅಂತ ಬಂದು ಇಲ್ಲ ಅಂತ ಫುಲ್ ಹ್ಯಾಪಿ ಆಗಿದ್ದಾರೆ. ಆಗಿದೆಯಲ್ಲ, ಆಗಿದೆಯಾ? ಅಷ್ಟೊಂದು ದುಡ್ಡಿಲ್ಲ ಅಂದ್ರೆ ಏನು, ಪ್ಲೇಸ್ ಸುತ್ತಾಡಬೇಕು.
ಬಡವನಾದರೆ ಏನು ಪ್ರಿಯ ಜಗತ್ತನ್ನು ಸುತ್ತಿಸುವೆ. ಬಡವನಾದರೆ ಏನು ಪ್ರಿಯ ಜಗತ್ತನ್ನು ಸುತ್ತಿಸುತ್ತೇವೆ. ಗಂಟ್ಲು ಕೆಟ್ಟೋಯ್ತು. ತಿನ್ಬೇಕು, ತಿರ್ಗಾಡ್ಬೇಕು, ಸಾಯ್ಬೇಕು ಅಷ್ಟೇ. ತಿನ್ಬೇಕು, ತಿರ್ಗಾಡ್ಬೇಕು, ಸುತ್ತಾಡಬೇಕು, ಎಂಜಾಯ್ಮೆಂಟ್ ಮಾಡಬೇಕು. ಲಾಸ್ಟಿಗೆ ಸಾಯೋದು ನಮ್ಮ ಡಿಸಿಷನ್ ಅಲ್ಲ, ಭಗವಂತನ ಡಿಸಿಷನ್. ಹೆಂಗ್ ಗೊತ್ತಾ ನಮಗೆ ಇದು ಹೆಂಗಸರುಗಳಿಗೆ ಸಣ್ಣ ಸಣ್ಣ ಪುಟ್ಟ ಸಣ್ಣ ಸಣ್ಣ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ನಾ ಮಾತಾಡ್ತಿಲ್ಲ, ನೀವು ಮಾತಾಡ. ಏನೋ ಹೇಳ್ತೀನಿ ಮರ್ಸೇ ಬಿಟ್ಲತಿ. ಹೇಳ್ತೀನಿ ಮತ್ತೆ ಹೋಗ್ತದೆ. ಏನ್ ಗೊತ್ತಾ, ಹೆಣ್ಮಕ್ಳಿಗೆ ಸಣ್ಣ ಪುಟ್ಟ ಸಂತೋಷ ನಾವು ಖುಷಿ ಕಾಣಿಸೋದು. ದೊಡ್ಡದಾಗಿ ಏನೇನು ಕೊಡ್ಸ್ಬೇಕು. ಇಲ್ಲ ಎಲ್ಲರೂ ಹಂಗಿರಲ್ಲ. ನಮ್ಮ ಮನೆಯವ್ರು ಹಂಗೆ, ಬಟ್ ಬೇರೆ ಹೆಂಗೆ ಅಂತ ಮಾತಾಡೋ ಹಕ್ಕು ನನಗಿಲ್ಲ. ಸಾಕು, ಸ್ವಲ್ಪ ಖುಷಿ ಸಾಕ ನಮಗೆ. ಫೈನಲ್ ಆಗಿ ನಮ್ಮ ದರ್ಶನ ಮುಗಿದೋಯ್ತು. ನಾವೀಗ ಹಾಸನ ಕಡೆ ಹೊಡ್ತಾ ಇದ್ದೀವಿ. ಗಾದೆ ಬಂದಂಗೆ ಬಡವನಾದರೆ ಏನು ಪ್ರಿಯ ಜಗತ್ತನ್ನು ಸುತ್ತಿಸುವೆ ಅಂತ. ಆದಷ್ಟು ಸುತ್ತಿಸ್ತೀನಿ. ಅದು ಫ್ಯಾಮಿಲಿ ಜೊತೆನೇ, ಫ್ಯಾಮಿಲಿ ಮಕ್ಕಳು ಸಮೇತ ಬಿಡಲ್ಲ. ಅವ್ರ ಜೊತೆ ವೀಡಿಯೋ ಮಾಡ್ತೀನಿ, ಅವ್ರ ಜೊತೆ ಸುತ್ತಾಡ್ತೀನಿ, ಅವ್ರ ಜೊತೆ ಬ್ಲಾಗ್ ಮಾಡ್ತೀನಿ. ಇಲ್ಲಿಗೆ ಇನ್ನೂ ಹೋಯ್ತಾ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳಿದ್ರೆ ತೋರಿಸ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆಯವರು ಚುರ್ಮುರಿ ಕೊಡ್ಸೋರೆ. ಅದು ಮಾವಿನ ಹಣ್ಣು ಚುರ್ಮುರಿ ಸಖತ್ತಾಗೈತೆ. ನಮ್ಮ ಮನೆಯವ್ರು ಆಲ್ರೆಡಿ 3 ಪ್ಯಾಕೆಟ್ ತಿಂದವ್ರೆ. ಇವರೊಂದು ಸೊಬ್ರಿ ತೊಳ ಕೈಯಾಗ तू समझा? हाँ नहीं तू समझा नहीं. ಚುರ್ಮುರಿಗೆ ಹೆಂಗೋ ಸಣ್ಣದಾಗಿ ಚುರ್ಮುರಿ ಪಾರ್ಟಿ ಕೊಡಿಸ್ರು ನಮ್ಮ ಅತ್ತೆಯವರು. ನಮ್ಮ ಮನೆಯವ್ರು ಏನೋ ಕೊಡಿಸ್ತಾರಂತೆ ನೆಕ್ಸ್ಟು. ಚುರ್ಮುರಿ ಚೆನ್ನಾಗೈತೆ. ಅಕ್ಕ ದಿನ ಇರ್ತೀರಾ? ಹಾಂ, ಶನಿವಾರ ಭಾನುವಾರ ಮಾತ್ರ. ಚೆನ್ನಾಗಾಗುತ್ತೆ ವ್ಯಾಪಾರ? ಬರೀ ಬಜ್ಜಿ ಮತ್ತು ಚುರ್ಮುರಿ ಮತ್ತು ಇನ್ನೇನಕ್ಕ ಶೋಡನೂ ನೋಡಿ. ಶೋಡ ಎಲ್ಲ ಇರುತ್ತೆ. ಮಾವಿನಕಾಯಿ ಚುರ್ಮುರಿ, ಆಮೇಲೆ ಟೊಮೆಟೊ ಚುರ್ಮುರಿ, ಸೌತೆಕಾಯಿ, ಆಮೇಲೆ ಏನು ಶೋಡಕ್ಕ? ಹಾಂ, ಇಳಿಕಾಯಿ ಶೋಡ ಎಲ್ಲ ಸಿಗುತ್ತೆ. ಎಲ್ಲ ಬಂದು ತಿನ್ಕೊಂಡೋಗಿ ದೇವ್ರ ದರ್ಶನ ಮಾಡಿ ಆಮೇಲೆ ಎಂಜಾಯ್ ಮಾಡ್ಕೊಂಡೋಗಿ. ನೋಡಿ ನಾವು ಹಳ್ಳಿ ಬಿಡತ್ತೆ ಬಿಡು. ನಂದೆಲ್ಲ ತೆಗ್ದಾಗ ಸುಪ್ಪ ಎತ್ತೈತೆ. ಪಾರ್ಕಿಂಗ್ ಎಲ್ಲ ಸಣ್ಣದ ಒಂದು ಜಾಗ ಇದೆ. ಹಬ್ಬ ಬಂದರೆ ಒಂದು 7, 8, 9, 10 ಕಾರ್ಗಳು ನಿಲ್ಸ್ಕೋಬೋದು. ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ಲೇ ಹೋದ್ರೂ ನೀರು, ನಿಮ್ಗೆ ಎಲ್ಲೇ ಹೋದ್ರೂ ನೀರು ಕಾಣುತ್ತೆ. ಎಲ್ಲೇ ಹೋದ್ರೂ ನೀರು ಚೆನ್ನಾಗಿ ಕಾಣುತ್ತೆ ನಿಮಗೆ. ಒಳ್ಳೊಳ್ಳೆ ಲೊಕೇಶನು. ದಯವಿಟ್ಟು ದೇವಸ್ಥಾನ ಆವರಣದಲ್ಲಿ ಯಾರು ಈ ಥರ ಕಸ ಹಾಕೋಬೇಡಿ. ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳಿ. ನೋಡಿ ಎಷ್ಟೊಂದು ಕಸಗಳು ಹಾಕಿದ್ದಾರೆ. ಇಷ್ಟೊಂದೆಲ್ಲ ಕಸ ಹಾಕಿದ್ರೆ ದೇವಸ್ಥಾನ ಮುಂದ್ಗಡೆನೆ, ಅಲ್ಲೇ ಮೇಲ್ಗಡೆನೇ ದೇವಸ್ಥಾನ. ಇಷ್ಟೊಂದೆಲ್ಲ ಕಸ ಹಾಕಿದ್ರೆ ಬಂದು 2 ನಿಮಿಷಕ್ಕೆ ನೀವು ನೋಡ್ಕೊಂಡು ಹೋಗ್ತೀರಾ. ಆದರೆ ಕಸ ನೋಡಿ, ಕಸ ಅಲ್ಲೇ ಇರುತ್ತೆ. ದಯವಿಟ್ಟು ಕಸಗಳನ್ನ ಹಾಕ್ಬೇಡಿ. ಆದಷ್ಟು ನೀವು ಎಲ್ಲರೂ ಹೋಗೋದ್ರೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗಿ. ಆದಷ್ಟು ಶುದ್ಧವಾಗಿಡಿ. ಅಲ್ಲೊಂದು ಏನೋ ಮುಂಗ್ಸಿ ಹೋಗ್ತಿದೆ ನೋಡಿ, ಆ ಜಾಗದಲ್ಲೆಲ್ಲೋ ಮುಂಗ್ಸಿ ಹೋಯ್ತು, ಬರ್ತಿದೆ ಈ ಕಡೆನೇ. ನೋಡೋದು ಕಾಣಿಸ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಸಣ್ಣ ಪುಟ್ಟ ಪ್ರಾಣಿಗಳು ಕೂಡ ಕಾಣುತ್ತೆ ನಿಮಗೆ. ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಬಟ್ 2 ಬಂತು ನೋಡಿ, ಈಗ 2 ಮುಂಗ್ಸಿಗಳು ಬಂದಿದ್ದಾವೆ. ಈಗ ಅದ್ರ ಭಾಗನೇ ಅದ್ರ ಹಿಂದೆನೇ ಇನ್ನೊಂದು ಬಂದಿದೆ. ಓಡೋದು ನೋಡಿ ಅಲ್ಲೇ ಮೇಲ್ಗಡೆ ನೋಡಿ. ಇಷ್ಟ ಅಂತ ಅದೇನೋ ಅಂದ್ಲು ಅಲ್ಲಿ ಮೇಲ್ಗಡೆ. ಈಗ ಏನಾದ್ರು ಕೊಡ್ಸು ನನಗೆ ನೆಕ್ಲೆಸ್ ಅಂತಾಳೆ. ನೋಡಿ ಆದ್ಮೇಲೆ ನಮ್ಮ ಇನ್ನೂ ಒಂಚೂರು ನಮ್ಮ ಪರಿಸ್ಥಿತಿ ಮಿತಿಲಿದ್ದಿದ್ರೆ, ಅಂದರೆ ಸಾಲದ ಪರಿಸ್ಥಿತಿ ಮಿತಿಲಿದ್ದಿದ್ರೆ ಇನ್ನೂ ಒಳ್ಳೊಳ್ಳೆ ಜಾಗ ಹೋಯ್ತಿದ್ದು. ನೋಡೋದ ಬೆಟ್ಟದಂಗನ ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡಲಿ. ನಮ್ಮ ಯೂಟ್ಯೂಬ್ ಚಾನಲ್ಲಿ ನೋಡೋದ ಬೆಟ್ಟದಂಗನ ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡಲಿ. ಇನ್ನೂ ಆದಷ್ಟು ಮೇಲೆ ನಮ್ಮ ಚಾನಲ್ ಬೆಳೀಲಿ ಅಂತ ಬೇಳ್ಕೊತೀನಿ. ಹಂಗೆ ನಮ್ಮ ಕರ್ನಾಟಕ ಜನತೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಆದಷ್ಟು ಮಾತಾಡ್ತೀನಿ, ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀನಿ. ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು ಇನ್ನೊಂದು ಜಾಗದ ಹೇಳೋದು ಮರ್ತೋಗಿದ್ದೆ. ಅಲ್ಲಿ ಮುಂದೆ ಹೋಯ್ತಾ ನಿಮಗೆ ಒಂದು ಲೊಕೇಶನ್ ತೋರಿಸ್ತೀನಿ ಅಂತ ಹೇಳಿದೆ. ಅಂದರೆ ಹೋಮ್ ಸ್ಟೇ ಅಲ್ಲ, ಹೋಮ್ ಸ್ಟೇ ಇದೆ. ಈಗ ಕಟ್ತಿದಾರಮ್ಮ, ಅದು ಇನ್ನೂ ಕಟ್ತಿದ್ದಾರೆ.
ಅಂದರೆ ಫ್ಯಾಮಿಲಿ ಎಲ್ಲ ವೆಕೇಷನ್ಗೆ ಚೆನ್ನಾಗಿದೆ, ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನೀರು ಪಕ್ಕದಲ್ಲೇ ಆ ಜಾಗ ತೋರಿಸ್ಬಿಟ್ಟು ಆಮೇಲೆ ಲಾಸ್ಟಿಗೆ ವೀಡಿಯೋ ಎಂಡ್ ಮಾಡ್ತೀನಿ. ಈಗ ನಮ್ಮ ಬೆಟ್ಟದಂಗನ ಸ್ವಾಮಿದು ದರ್ಶನ ಎಲ್ಲ ಮುಗಿದೋಯ್ತು. ಅಲ್ಲಿ ಕೆಳಗಡೆ ಬ್ಯಾಕ್ ವಾಟ್ರಿಗೆ ಹೋಗಿದೆ, ಚೆನ್ನಾಗಿದೆ. ಬಟ್ ಗಾಜುಗಳೆಲ್ಲ ಜಾಸ್ತಿ ಹೊಡೆದಿದ್ದಾರೆ, ಬಾಟ್ಲುಗಳೆಲ್ಲ ಜಾಸ್ತಿ ಹಾಕಿದ್ದಾರೆ. ಅದ್ರಲ್ಲಿ ದಯವಿಟ್ಟು ಯಾರು ಮಾಡೋಕ್ಕೋಗ್ಬೇಡಿ. ಬಿಯರ್ ಬಾಟ್ಲೆಲ್ಲ ಹೊಡೆದಾಕಿದ್ದಾರೆ, ಅವೆಲ್ಲ ಏನು ಹಾಕೋಕ್ಕೋಗ್ಬೇಡಿ. ಯಾರು ಮಿಸ್ ಆಗಿ ಯಾರು ಮಕ್ಕಳು ಮರಿ ತಿರುಗಾಡ್ತಿದ್ರು ಅಂದರೆ ಗಾಜು ಪಕ್ಕ ಚುಚ್ಕೊಳುತ್ತೆ. ಅದರಲ್ಲಿ ನೀರಲ್ಲಿ ಬೇರೆ ಆಟ ಇಡ್ತಾರೆ. ಕಾಲೆಲ್ಲ ಬೇಡಮ್ಮ, ಬೇಡ, ಮನೆ ಹತ್ರ ಇದೆ ಬನ್ನಿ. ಅಂದರೆ ಗಾಜಿನ ಬಟ್ಲೆಲ್ಲ ಕಾಲು ಚಿಚ್ಕೊಂತು ಅಂದರೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಅದು ಮಕ್ಕಳು ಮರಿಗಿತ್ತಂತೂ ಸಿಕ್ಕಾಪಟ್ಟೆ ನೋವಾಗುತ್ತೆ. ಹಾಗೆ ಬಾಟ್ಲು ಹೊಡಿಯೋದು, ಬೇರೆ ಬಾಟ್ಲು ಹೊಡಿಯೋದು, ಕಸಗಳು ಹಾಕೋದು ದಯವಿಟ್ಟು ಇದು ಮಾಡೋಕ್ಬಿಟ್ಟು ನಾನು ಪದೇ ಹೇಳ್ತೀನಿ. ನಮ್ಮ ಬ್ಲಾಗಲ್ಲಿ ಇದೇ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬರೀ ಕಸುದೇ ಮಾತಾಡ್ತಾನಲ್ಲಪ್ಪ ಅಂದರೆ ಆ ಜಾಗ ಮಾತ್ರ ಸುಂದರವಾಗಿರ್ಬೇಕಂದ್ರೆ ಅದು ದೇವಸ್ಥಾನ, ಅದು ದೇವಾಲಯ ಥರನೇ ಇರಬೇಕು. ಅದು ನೀವು ಅಂದ್ಕೊಂಡು ಟೂರಿಸ್ಟ್ ಪ್ಲೇಸ್ ಅಂದ್ಕೊಂಡಿರ್ತೀರ, ಅದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದು ದೇವಾಲಯ ಥರನೇ ಇರಬೇಕು. ಬಟ್ ಕಸಗಳು ಹಾಕೋಕ್ಕೋಗ್ಬಿಟ್ಟು ಎಲ್ಲೇ ಹೋದ್ರು ಕೂಡ. ನಾನು ಎಲ್ಲೇ ಹೋದ್ರು ಕೂಡ ನಾನು ಆಟೋದಲ್ಲಿ ಬೇಕಾದ್ರೆ ಹಿಂದೆ ಡಿಕ್ಕಿಗೆ ಹಾಕೊಂಡು ಹೋಗ್ಬಿಡ್ತೀನಿ. ಬೇಕಾದ್ರೆ ಕವರ್ಗೆ ಹೊರಿತಂದು ತೊಡಗಿ ಮನೇಲಿ ಕಾಯಿಂಡೆಗೆ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡ್ಕೊಬಿಡ್ತೀವಿ. ಆದರೆ ಕಸ ಗಿಸಲ್ಲ ಆದಷ್ಟು ಹೊರಗಡೆ ಹಾಕೋದು ಕಮ್ಮಿ. ಬಟ್ ನಮ್ಮ ಮಕ್ಕಳನ್ನ ಹೆಚ್ಚು ಕಡಿಮೆ ಆಗಿ ಹೊರಗಡೆ ಬಿಸಾಕ್ತಾರೆ. ಬಟ್ ಆದಷ್ಟು ನಮ್ಮ ಮಕ್ಳಿಗೆ ಹೇಳ್ತೀನಿ, ನಮ್ಮ ಮನೆಯವ್ರಿಗೂ ಹೇಳಿದ್ದೀವಿ, ಎಲ್ರಿಗೂ ನಮ್ಮ ಫ್ಯಾಮಿಲಿ ಪೂರ್ತಿ ಆದಷ್ಟು ನಾವು ಕವರ್ ಮಾಡಿದ್ದೀವಿ. ನೀವು ಆದಷ್ಟು ಕವರ್ ಮಾಡಿ, ಕಸನ ಹೊರಗಡೆ ಎಸೆಯೋದನ್ನ ಆದಷ್ಟು ಕವರ್ ಮಾಡಿ. ದಯವಿಟ್ಟು ನಮ್ಮ ಪರಿಸರನ ಉಳಿಸಿ, ನಮ್ಮ ಪರಿಸರನ ಬೆಳೆಸಿ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಾನು ಇನ್ನೂ ವೀಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ. ಇವರು ನಂಚಕ್ಕೆ ಬೋಂಡ ಹುಡಿಯೆಲ್ಲ ಹುಡ್ಕೊಬರ್ತಾರೆ, ಇಸ್ಕೊಬರ್ತಾರೆ. ನಮ್ಮ ಅತ್ತೆಯವರು ನಮ್ಗೊಂಚೂರು ಹಾಕ್ಬಿಡಿ ಮಂಗೆ ಪುಡಿ ಇಸ್ಕೊಬಂದಿದ್ದಾರೆ. ಆದರೂ ಚೆಂದ ಇರುತ್ತೆ ತಿನ್ನೋಕ್ಕೆ. ಎಣ್ಣೆ ಜಾಸ್ತಿ ಆಗುತ್ತೆ. ಇವತ್ತು ಒಳ್ಳೆ ಎಂಜಾಯ್ಮೆಂಟು ಆಯಿತು. ಆಮೇಲೆ ಒಳ್ಳೊಳ್ಳೆ ರುಚಿ ಚುರುಮುರಿ ತಿಂದು ಪರವಾಗಿಲ್ಲ. ಒಂದು ಮಟ್ಟಿಗೆ ನಾವು ಪೂರ್ತಿ ಖುಷಿಯಾಗಿದ್ದೀವಿ. ಕಾಸಿಲ್ಲ ಅಂದ್ರೇನು ಸುತ್ತಾಡ್ತಿರ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದಲ್ಲಿ ಏನ್ ಗೊತ್ತಪ್ಪ, ಕೆಲವೊಂದು ವಿಚಾರದಲ್ಲಿ ಸಣ್ಣ ವಿಚಾರದಲ್ಲೇ ಖುಷಿ ಎಲ್ರಿಗೂ ದಾನ ಮಾಡಿ ಪಾಪ ಇಷ್ಟು ಉಳಿಸ್ಕೊಂಡವ್ರೆ. ಅದಕ್ಕೆ ತಾಯಿ ಫಸ್ಟ್ ಮಕ್ಳಿಗೆ, ಆಮೇಲೆ ಅವ್ರು ತಿನ್ನೋದು. ಏನೇನು ಏನೇನು ನಮ್ಮಂಗೆ ತಿನ್ನಕ್ಕಿಲ್ಲ ಅಂದ್ರೆ ನಾವ್ ಹಾಕ್ತಿವಿ. ಹಂಗೆ ಹೇಳು, ಕ್ಲೀನಾಗಿ ಸ್ಪಷ್ಟವಾಗಿ ಹೇಳು. ಚಾಲೆಂಜ್ ಆಯ್ತಾ? ನಿಮ್ಗೊಂದು ಚಾಲೆಂಜ್ ಆಯ್ತಾ? ನಿಜ ನಮಗೆ ಇಷ್ಟಪಡ್ತಿದ್ರೆ, ಫ್ಯಾಮಿಲಿಗೆ ಇಷ್ಟಪಡ್ತಿದ್ರೆ ನೀನು ಕೇಳೋ ಹೇಳ್ತೀನಿ. ಮಕ್ಳು ಇಷ್ಟಪಡ್ತೀನಿ, ಮಕ್ಳು ಇಷ್ಟಪಡ್ತಿದ್ರೆ ಅಲ್ಲೋ ಬರ್ಬೇಕಾದ್ರೆ ಸೀಬೆಕಾಯಿ ಗಿಡ ನೋಡಿದ್ವಿ ಕೊಟ್ರೆ ಇಸ್ಕೋಬಹುದು. ಅದ್ ನಂಗೆ ಗೊತ್ತಿಲ್ಲ. ಚಾಲೆಂಜ್ ಅಪ್ಪ, ಈ ಚಾಲೆಂಜ್ ಮಾಡ್ತೇವೆ ನಂಗೆ ಗೊತ್ತಿಲ್ಲ. ಹೆಂಗ ಒಟ್ಟಿನ ಸೀಬೆಕಾಯಿ ತಿನ್ಬೇಕು ನಾವ್ ಇವತ್ತು. ನೀನ್ ಏನಾದ್ರು ಮಾಡ್ಕೋ, ದುಡ್ಡು ಕೊಡ್ತಾರಂಗಿಲ್ಲ. ಗೊತ್ತಾ ಪ್ರದಿ, ದುಡ್ಡು ಕೊಟ್ಟಿ ತರಂಗಿಲ್ಲ ಸೀಬೆಕಾಯಿ. ನೀನು ಗಿಡದಲ್ಲಿ ಕಿತ್ಕೊಂಡ್ ಬರ್ಬೋದು, ಒಟ್ಟಿನ ಸೀಬೆಕಾಯಿ ಬೇಕಷ್ಟೇ. ಚಾಲೆಂಜ್ ಆಯ್ತಾ? ಈ ಚಾಲೆಂಜ್ ಅಕ್ಸೆಪ್ಟೆಡ್. ಹೊಡಿಸ್ಕೋ, ಬೈಸ್ಕೋ, ನೋಡಿ ಹೆಂಗಿದಾಳೆ. ಹೊಡ್ಸ್ಕೋ, ಬೈಸ್ಕೋ, ಒಟ್ಟೆ ಸೀಬೆಕಾಯಿ ಬೇಕಾದ್ರೆ ಅಪ್ಪು ಮೇಲೆ ಪ್ರೀತಿ ಇದ್ರೆ ಮಾತ್ರ. ಅದು ಬೇಕಾದ್ರೆ ಹಪ್ಪು ನಾವು ಹೆಂಗಸ್ರು ಅಲ್ಲ ಬರ್ತಾ ಇರೋದು. ಹಪ್ಪು ಅಂತೆ. ಇವ್ರ ಅಪ್ಪು ಮೇಲೆ ಪ್ರೀತಿ ಇದ್ರೆ ಮಾತ್ರ ಸೀಬೆಕಾಯಿ, ನಮ್ಮ ಮೇಲೆ ಪ್ರೀತಿ ಇಲ್ದಿರ ಸೀಬೆಕಾಯಿ ನನ್ನಿಂದ. ಅದೇ ನಿಜ, ನನ್ನ ಪ್ರೀತಿ ಇನ್ನೊಂದು ಪ್ಲೇಸ್ ಇದಾವ, ಒಂಚೂರು ನೋಡ್ಕೊಂಡು ಹೋಗ್ಬಿಡೋದ. ಹಂಗೆ ತೋರ್ಸ್ಬಿಟ್ಟು ಹೋಗ್ಬಿಡೋದ. ನಾವ್ ಎಲ್ಲೇ ಹೋದ್ರು ನಮ್ಮ ರಥದಲ್ಲಿ ಹೋಗೋದು. ನಮ್ಮ ಆಟೋ ರಿಕ್ಷಾ ಗೌಡಗೆರೆಗೆ ಹೋದ್ರು ಆಟೋದಲ್ಲೇನೆ. ಹತ್ರ ಆದ್ರೂ ಅಷ್ಟೇ, ದೂರ ಆದ್ರೂ ಅಷ್ಟೇ. ಇನ್ನು ಕ್ಲೀನಾಗಿ ರೆಡಿ ಮಾಡಿಸ್ಬೇಕು. ರೆಡಿ ಮಾಡಿಸಿ ರಥನ ರೆಡಿ ಮಾಡಬೇಕು. ನೋಡೋದ ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮ ರಥ ಅಂತ. ನೋಡಿ ಗೈಸ್, ಚಾಲೆಂಜ್ ಮಾಡಿದ್ದೆ ಸೀಬೆಕಾಯಿ ಕಿತ್ಕೊ ಬರ್ಬೇಕು ಅಂತ. ಸೀಬೆಕಾಯಿ ಕೀಳಕ್ ಹೋಯ್ತವನೆ. ಎಲ್ಲೋದ ಅಲ್ಲಿ ನೋಡೋಣ ಸೀಬೆಕಾಯಿ ತರ್ತಾನ ಇಲ್ವೋ ಅಂತ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಸೀಬೆನ್ ಕೀಳಿ ಅಂತ ಹೇಳೋರೆ. ಒಂದೆರಡು ಅವ್ರು ಮರ ಮಾಡ್ಕೊಂಡಿದ್ದಾರೆ, ಜಾಸ್ತಿ ಕುಯ್ಯಲ್ಲ. ಒಂದೆರಡು ಅದು ಮರ ಮಾರಿದಾರಂತೆ ಅಲ್ಲಿ. ಇದಕ್ಕೆ ಜಾಸ್ತಿ ಕುಯ್ಯಲ್ಲ ಅಂದೆ. ಒಟ್ಟ ನೀನು ಚಾಲೆಂಜ್ಗೋಸ್ಕರ ಕೇಳಿ ಕುಯ್ತಾ ಏನವ.
ನೋಡಪ್ಪ ಚಾಲೆಂಜ್ ಚಾಲೆಂಜ್ ಕಂಪ್ಲೀಟೆಡ್ ಗೈಸ್. ಚಾಲೆಂಜ್ ಮಾಡಿದ್ದಕ್ಕೆ ಸೀಬೆ ಹಣ್ಣು ಕಾಯಿನ ಕುಯ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ 5 ಸೀಬೆ ಹಣ್ಣು ಕುಯ್ಕೊಂಡಿದ್ದೀನಿ. 5ಕ್ಕೆ 50 ರೂಪಾಯಿ ಆಗೋದು. ಫೈನಲ್ ಆಗಿ ಸೀಬೆ ಹಣ್ಣು ಕುಯ್ದಾಯ್ತು. ಪರ್ಮಿಷನ್ ತೊಗೊಂಡೆ ಸೀಬೆ ಹಣ್ಣು ಕುಯ್ದು ಚಾಲೆಂಜ್ನ ಗೆದ್ದಿದ್ದೀನಿ. ಏನಂತ ಈಗ ಸೂಪರ್ ಗಂಡ ಸೂಪರ್ ಕಾಯಿ ಸೂಪರ್ ಆಗಿರುತ್ತೆ, ಟೇಸ್ಟ್ ಆಗುತ್ತೆ. ಅಮ್ಮ ಕೊಡವ ಅಂತ ಕೊಡ್ಲಿಲ್ಲ. ಗುರು ಡ್ಯಾಮ್ ಎಷ್ಟು ಚೆನ್ನಾಗಿ ಕಾಣ್ತದೆ ತೋರಿಸ್ತೀನಿ ಈಗ. ಸುಪ್ರಿ ಆ ಕಡೆ ಬನ್ನಿ, ಹಂಗೆ ಚೆನ್ನಾಗಿದೆ ಬಟ್ ಜಾಗ. ಇಲ್ಲೆಲ್ಲ ಆರಾಮಾಗಿ ಫೋಟೋ ತಗೋಬೋದು, ಮರ ಹತ್ಬೋದು, ಜಾಲಿ ಮಾಡ್ಬೋದು. ಬಟ್ ಆದರೆ ಯಾರು ಈ ಥರ ಬಾಟ್ಲುಗಳಂತ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು. ಕುಡ್ದು ದಯವಿಟ್ಟು ಈ ಥರ ಬಾಟ್ಲುಗಳೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಜಾಗನ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಗಲೀಜು ಮಾಡಿದ್ರೆ ಯಾವ ಫ್ಯಾಮಿಲಿನೂ ಬರೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಈ ಥರ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ನೀವು ಎಲ್ಲರೂ ಬನ್ನಿ, ಎಷ್ಟರ ಫ್ಯಾಮಿಲಿ ಎಂಜಾಯ್ ಮಾಡಿ. ಈ ಥರ ಕೆಟ್ಟ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ದಯವಿಟ್ಟು ಹೇಳ್ಕೊತೀನಿ, ನಾನು ಕೇಳ್ಕೊತೀನಿ, ಕೈ ಮುತ್ತು ಕೇಳ್ಕೊತೀನಿ, ಈ ಥರ ಗಲೀಜು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಬರಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟಿರಲ್ಲಮ್ಮ. ಹಾಂ ನೋಡಿ ನಮ್ಮ ಗೊರೂರು ಬ್ಯಾಕ್ ಡ್ಯಾಮ್ ಹೆಂಗೆ ಕಾಣುತ್ತೆ. ನಮ್ಮ ಗೊರೂರು ಬ್ಯಾಕ್ ಡ್ಯಾಮು ಏನು ಇಲ್ಲಿಂದ ನಡ್ಕೊಂಡು ಹೋದ್ರೆ 1 ಕಿಲೋಮೀಟ್ರು, ಬಟ್ ನಡ್ಕೊಂಡು ಹೋಗೋಕ್ಕಾಗಲ್ಲ. ನಡ್ಕೊಂಡು ಹೋದ್ರೆ ಒಂದು 10 ಮೀಟ್ರಿಗೆ ಮುಳುಗೋಗಿರ್ತೀನಿ. ನೋಡಿ ಅಮ್ಮ, ಇಲ್ಲಿ ನೋಡಿ, ನಾವು ಆಳ ಇಲ್ಲ ಅನ್ಕೋತೀವಲ್ಲ, ಬೈ ಚಾನ್ಸೇ ನಾವು ಮಕ್ಳು ಮರಿಗೆ ಬಿಟ್ರು ಈ ಜಾಗದಲ್ಲಿ ಡೆತ್ ಆಯ್ತು ನೋಡಿ. ಇಲ್ಲೆಲ್ಲ ಲಾರಿಲಿ ಮಣ್ಣು ತೆಗ್ದಿರೋದು. ಇಲ್ಲೆಲ್ಲ ಲಾರಿಗಳಲ್ಲಿ ಮಣ್ಣು ತೆಗ್ದಿರೋದು. ಸ್ವಲ್ಪ ಮಿಸ್ಸಾಗಿ ಕಾಲಿಟ್ರು ಕೂಡ ಹೋಯ್ತೀವಿ. ನಾವೇನೋ ಕೈ ತೊಳ್ಕೊತೀವಿ, ಕಾಲು ತೊಳ್ಕೊತೀವಿ ಅಂತ ಬರ್ತೀವಲ್ಲ, ನೋಡಿ ಎಷ್ಟು ಡೆತ್ ಇದೆ. ದಯವಿಟ್ಟು ನೋಡ್ಕೊಂಬನ್ನಿ, ಹುಷಾರಾಗಿರಿ. ಬ್ಯಾಕ್ ಸೈಡಿಂದ ನಮ್ಮ ಗೊರೂರು ಡ್ಯಾಮ್ ಚೆನ್ನಾಗಿ ಕಾಣುತ್ತೆ. ಆರಾಮಾಗಿ ಕೂತ್ಕೊಂಡು ಜಾಲಿ ಮಾಡ್ಕೊಂಡು ಏನೇ ಫೀಲಿಂಗ್ ಇದ್ರೂ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಸೊ ಆದ್ಮೇಲೆ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಬೆಲ್ ಬಟನ್ ಆರ್ ಅಂತ ಕೊಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ನಮ್ಮ ವಿಡಿಯೋ ಇದಾಗಿತ್ತು. ನಿಮ್ಗೆ ಖುಷಿ ಆಯ್ತಮ್ಮ? ನಿಮಗೆ ಖುಷಿ ಆಯ್ತಾರಪ್ಪ? ನಿಮಗೆ ಸುಪ್ರೀತ್, ನಿಮಗೆ ಜಾಲಿನಾ? ನಾವು ಹಾಸನಲ್ಲಿದ್ದರೂ ಕೂಡ ಬಂದಿತ್ತಿಲ್ಲ, ಯಾಕಂದರೆ ಜಾಗ ಗೊತ್ತಿದ್ರು ಬರೋ ಟೈಮ್ ಇತ್ತಿಲ್ಲ, ಹಂಗಾಗಿ ಬಂದಿದ್ದೀವಿ ಇವತ್ತು. ಫೈನಲ್ ಆಗಿ ನಾವು ಹಾಸನಿಂದ ಹೊಂಟಿದ್ದು ಎಷ್ಟು ಗಂಟೆಗೆ? 1 ಗಂಟೆಗೆ 2 ಗಂಟೆಗೆ? 2:30 3 ಗಂಟೆ. ನಾವು ಹಾಸನಿಂದ ಹೊರಟಿದ್ದು 2:30 3 ಗಂಟೆಗೆ. ಇಷ್ಟು ಬೇಗ ನಮ್ಮ ಟ್ರಿಪ್ ಎಲ್ಲ ಮುಗಿದೋಯ್ತು. ಯಾಕಂದರೆ ನಮ್ಗೆ ಹತ್ರ ಇರೋದ್ರಿಂದ. ಬೇರೆ ಊರಿಂದ ಬರೋರಾದರೆ ನಮ್ಮ ಹಾಸನ ತುಂಬ ಪ್ಲೇಸ್ಗಳಿದ್ದಾವೆ, ಎಲ್ಲ ಕವರ್ ಮಾಡ್ಕೊಂಡು ಮಿನಿ ಪ್ಲೇಸ್ಗಳಂತ ಬಂದ್ರೂ ಎಲ್ಲ ಕವರ್ ಮಾಡ್ಕೊಂಡು ಫೈನಲ್ ಆಗಿ ಇಲ್ಲಿ ಬಂದರೂ ಕೂಡ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ. ಅಷ್ಟು ಚೆನ್ನಾಗಿದೆ ಜಾಗ. ದಯವಿಟ್ಟು ಕಮೆಂಟ್ ಮಾಡ್ಬೇಕಾದ್ರೆ, ಕಮೆಂಟ್ ಅಂತ ಬರ್ತಿಲ್ಲ, ಕಮೆಂಟ್ ಮಾಡಿ. ಆದಷ್ಟು ಕಮೆಂಟ್ ಮಾಡ್ತಿದ್ರೆ ನಮ್ಗೆ ಒಂಚೂರು ಖುಷಿ ಆಗುತ್ತೆ. ನೀವು ಕಮೆಂಟ್ ಮಾಡೋದ್ರಿಂದ ನಮ್ಗೆ ಇನ್ನೂ ಒಳ್ಳೆ ಉತ್ಸಾಹ ಸಿಗುತ್ತೆ, ಇನ್ನೂ ವೀಡಿಯೋ ಮಾಡೋಷ್ಟು ಶಕ್ತಿ ಸಿಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಆಲ್ ಅಂತ ಕೊಡಿ. ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ಬಾಯ್ ಹೇಳಪ್ಪ. ಬಾಯ್ ಸುಪ್ರಿ, ಬಾಯ್ ಹೇಳಪ್ಪ ನಮ್ಮ ಆತ್ಮೀಯರಿಗೆ. ಬಾಯ್.